ಹಾಯ್ ಫ್ರೆಂಡ್ಸ್, SLJ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವರ್ಕ್ ಡೇ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನೆಲ್ಲ ನಡೀತು, ಏನೆಲ್ಲ ಮಾಡ್ತೀನಿ ನನ್ನ ಕೆಲಸನ, ಮತ್ತು ಯಾವ ಥರ ಇರುತ್ತೆ ನಂದು ವರ್ಕ್ ಡೇ ಅಂತ ಎಲ್ಲ ನೋಡ್ಕೊಂಬರುವಂತ್ರಿ. ಕಂಟಿನ್ಯೂಸ್ ಆಗಿ ಈ ಒಂದು ಲಾಗ್ನ ವಾಚ್ ಮಾಡ್ತಾ ಇವಾಗ ಕಾಫಿ ಮಾಡ್ಕೋಕೆ ಎಲ್ಲ ಪ್ರಿಪ್ರೇಷನ್ನು, ಬ್ರೆಡ್ಡು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಯಾವಾಗ ಡ್ಯೂಟಿಗೆ ಹೋಗ್ತೀನೋ ಅವಾಗ ಲೇಟಾಗೇ ಹೇಳ್ತೀನಿ, ಆ ಥರ ಪರಿಸ್ಥಿತಿ. ಹಾಗೆ ಅಣ್ಣ ಏನು ಅಡುಗೆ ಮಾಡಿಲ್ಲ ಅಂತ ಹೇಳಿ ಬ್ರೆಡ್ ಎಲ್ಲ ಹೊಟ್ಟೆ ತುಂಬಲ್ಲ, ಏನೋ ನಮ್ದು ಕೂಪನ್ಸ್ ಇದೆ ಅಂತ ಹೇಳಿ ಡಾಮಿನೋಸಿಂದ ಕೆಲವು ಪಿಜ್ಜಾಗಳನ್ನ ತರಿಸಿದ್ದ. ಎಲ್ಲ ವೆರೈಟಿ ಪಿಜ್ಜಾಗಳು ತರಿಸಿದ್ದ. ಚೆನ್ನಾಗಿ ತಿನ್ಕೊಳ್ಳೋಣ ಅಂತ ಹೇಳಿ ವಿಷಯ ಎಲ್ಲ ಓಪನ್ ಮಾಡಿ ಯಾವ್ದ್ಯಾವ್ದ್ರಲ್ಲಿ ಚಿಕನ್ ಇರುತ್ತೆ ಅದು ಮಾತ್ರ ಟೇಸ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್. ಇವಾಗ ಬಿಸಿಲು ಬೇರೆ ತುಂಬ ಇದೆ, ಕೊಡೆ ಬೇರೆ ನಾನು ಹಾಸ್ಪಿಟ್ಲಲ್ಲೇ ಮರ್ತೋಗಿ ಬಂದುಬಿಟ್ಟಿದ್ದೀನಿ. ಇವಾಗ ತುಂಬ ಇಂಥ ಬಿಸಿಲಲ್ಲಿ ನಡ್ಕೊತ ಹೋಗ್ಬೇಕು, ಭಾರಿ ಕಷ್ಟ ನನಗೆ. ಏನು ಮಾಡೋದು, ಹೋಗಲೇಬೇಕಲ್ವಾ ಡ್ಯೂಟಿಗೆ. ಇನ್ನೇನು ಹೊರಟೆ ಆಫೀಸ್ಗೆ, ಟೈಮ್ ಆಗಿದೆ ಅಂತ. ಯಾವಾಗಲೂ ಸ್ವಲ್ಪ ಟ್ಯಾನ್ ಆಗಬಾರ್ದಂತ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡೇ ಇರ್ತೀನಿ. ಈ ಥರ ನೋಡಿ, ಇವಾಗ ಹೊರಟೆ. ಬನ್ನಿ ಹೊರಡೋಣ ಆಫೀಸ್ಗೆ. ಬನ್ನಿ. ಹೋಗೋದ್ರಲ್ಲೇ ನಮ್ಮ ಹಸ್ಕಿ ರಾಜ ಕೂತಿದ್ದ. ಎಷ್ಟು ಕ್ಯೂಟ್ ಆಗಿದೆಯಾ ಬಂಗಾರ ಅಂತ ಹೇಳಿ ಒಂದೆರಡು ವಿಡಿಯೋಗಳನ್ನ ತಗೊಂಡ್ಮೇಲೆ ಇನ್ನೊಂದು ಅವ್ರ ತಮ್ಮನೂ ಬಂದಿದ್ದ. ನೋಡಿ ಹೇಗಿದ್ದಾನೆ, ಇದು ತರ್ಲೆ ತಮ್ಮ ಅಂದರೆ ತರ್ಲೆ ತಮ್ಮ. ಜಂಪ್ ಮಾಡ್ತಾನೆ ಇದ್ದ, ಮೈಯೆಲ್ಲ ಪರ್ಚ್ತಾ ಇದ್ದ. ಬೆಳಗ್ಗೆ ಇದೇನಪ್ಪ ಮೈಯೆಲ್ಲ ಪರ್ಚು ಅಂತ ಕೇಸ್ ತಗೊಂಡಲ್ಲ, ಮೈಯೆಲ್ಲ ಪರ್ಚ್ಕೊಂಡು ಅಂತ ಹೇಳಿ ಬೇಜಾರಲ್ಲಿ ಏನಪ್ಪ ಬೆಳಗ್ಗೆ ಎಂತೆಂಥ ಕೇಸ್ಗಳು ಬಂದ್ಬಿಟ್ಟಿದ್ದಾವೆ, ಇವನೇನು ಇಷ್ಟೊಂದು ಹೈಪರ್ ಇದ್ದಾನೆ ಅಂತ ಸ್ವಲ್ಪ ಮನಸ್ಸಲ್ಲಿ ಬೈಕೋತಾ ಇದ್ದೆ. ಆಮೇಲೆ ಬಂತು ನೋಡಿ ಸಿಜ್ಜು ಬಂದಿತ್ತು. ತುಂಬ ಅಂದರೆ ತುಂಬ 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 ಕ್ಯೂಟ್ ಆಗಿತ್ತು. ಡುಮ್ಮು ಯಾವಾಗ ಡುಬುಕ್ ನಡೀತಿತ್ತು, ದಪ್ಪ ಅಂತ ಬೀಳ್ತಿತ್ತು, ಡುಬುಕ್ ನಡೀತಿತ್ತು, ದಪ್ಪ ಅಂತ ಬೀಳ್ತಿತ್ತು. ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ ಇವಂದು. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿತ್ತು. ಇದು ಅಂದರೆ ಗ್ರೂಮಿಂಗ್ ಅಂತ ಬಂದಿತ್ತು. ಆಮೇಲೆ ಫ್ರೀ ಕನ್ಸಲ್ಟೇಷನ್ ಸಹ ಮಾಡಿದ್ವಿ. ಅವ್ನಿಗೆ ಏನಾದರೂ ಟಿಕ್ಸ್ ಇದೆನಾ, ಫೇಸ್ ಇದೆನಾ, ಏನಾದರೂ ಇನ್ಫೆಕ್ಷನ್ ಇದೆನಾ, ಸ್ಕಿನ್ ಇನ್ಫೆಕ್ಷನ್ನು, ಅದು ನಾರ್ಮಲ್ ಕನ್ಸಲ್ಟೇಷನ್ಗೆ ಅಂತ ತಗೊಂಡ್ವಿ. ಈ ಒಂದು ಕಂಪ್ಲೀಟ್ ಆಯಿತು. ಬರೇ ಸೋಮಾರಿ ಲೇಜಿ. ನೆಕ್ಸ್ಟ್ ನಮ್ಮ ಡಾನ್ ಬಂದಿದ್ದಾನೆ ನೋಡಿ ಹೇಗಿದ್ದಾನೆ. ಅಪ್ಪ ಟಚ್ ಮಾಡಿದ್ರೆ ಸಾಕು ಬಾಯಿ ಇಷ್ಟು ಉದ್ದ ಬಿಡ್ತಾನೆ, ಐಶ್ ಅಂತ. ಆ ಥರ ಇದ್ದ ಇವನು. ಏನೋ ಭಯದಲ್ಲೇ ತಗೊಂಡು ಇಂಜೆಕ್ಷನ್ ಮಾಡಿಸಿದ. ಅದಾದ್ಮೇಲೆ ನೆಕ್ಸ್ಟ್ ಗುಬ್ಬಚ್ಚಿ ಥರ ಇರೋಂಥ ಕ್ಯಾಟ್ ಬಂದಿತ್ತು. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿತ್ತು ಫ್ರೆಂಡ್ಸ್. ತುಂಬ ಪಾಪಚ್ಚಿ. ಇಂಜೆಕ್ಷನ್ ಕೊಡುವಾಗೂ ಏನು ರಿಯಾಕ್ಟೇ ಮಾಡಲಿಲ್ಲ ಬಂಗಾರ. ಇದು ಅಷ್ಟು ಚೆನ್ನಾಗಿ. ಮತ್ತೆ ಇನ್ನೊಂದು ಕೇಸ್ ಬಂದಿತ್ತು, ಅದನ್ನು ಹಸ್ಕಿನೇ. ಅಯ್ಯೋ ಇವತ್ತೇನು ಬರೀ ಹಸ್ಕಿನೇ ಬರ್ತಾ ಇದ್ದಾವೆ ಅಂತ ಯೋಚನೆ ಮಾಡ್ಕೊಂಡು ಹಸ್ಕಿ ತಗೊಳ್ಳೋಣ ಅಂತ ಹೋದೆ. ಆಮೇಲೆ ಕ್ಯಾಟನ್ನು ಬಂದಿತ್ತು. ಕ್ಯಾಟನ್ನು ಬಾಡಿ ವೇಟ್ ಚೆಕ್ ಮಾಡಕತ್ತಿದ್ದೆ. ಇವನು ಹುಡುಕ್ತಾ ಇದ್ದ ಎಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ. ಆಮೇಲೆ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ರೀಲ್ಸ್ನ ಕಾಪಿ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ವಿ. ಇನ್ನೊಬ್ರು ನಮ್ಮಲ್ಲಿ ನಮ್ಮ ಫ್ರೆಂಡ್ ಇದ್ರು, ಅವ್ರಿಗೆ ಹೇಳ್ತಾ ಇದ್ದೆ ಈ ಥರ ಇಟ್ಕೊಳ್ಳಿ, ನಾ ರೀಲ್ಸ್ ಮಾಡಿ ಹಾಕ್ತೀನಿ, ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಕಾಪಿ ಮಾಡ್ತಾ. ನೆಕ್ಸ್ಟ್ ಸುಂದ್ರಿ ಬಂದಿದ್ಲು. ಫಸ್ಟ್ ವ್ಯಾಕ್ಸಿನೇಷನ್ ಅಂತೆ. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದ್ಲು. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ, ಚಬ್ಬಿ ಆಗಿ. ತುಂಬ ಇಷ್ಟ ಆಯಿತು. ಸ್ವಲ್ಪ ಇವಳ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡು ಆಮೇಲೆ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿ ತಗೊಂಡೆ ಒಳಗಡೆ. ಹಾಗೆ ಪಾಪ ಒಬ್ರು ಯಾರೋ ರೆಸ್ಕ್ಯೂ ಮಾಡಿದ್ರು ಈ ಕ್ಯಾಟ್ನ. ಇದು ತುಂಬ ಹೊಟ್ಟೆ ಹಸ್ತಾ ಇತ್ತು ಫ್ರೆಂಡ್ಸ್. ಒಂದು ಟ್ರೀಟ್ ಕೊಟ್ಟೆ, ಅದಕ್ಕೆ ಫುಲ್ಲು ಟ್ರೀಟ್ಗೆ ಎಲ್ಲಿ ಬೇಕಲ್ಲೇ ಹುಡುಕ್ತಾ ಇತ್ತು. ಫುಲ್ಲು ಕಣ್ಣಿಗೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಆ ಥರ ಬಂದಿತ್ತು ನೋಡಿ. ಟ್ರೀಟ್ ಯಾವ ಥರ ತಿಂತಾ ಇದೆ, ಸ್ಪೂನ್ ಸಹ ತಿಂತಾ ಇತ್ತು. ಅಷ್ಟೊಂದು ಹಸುವಾಗಿತ್ತು ಅದಕ್ಕೆ. ನನಗೆ ಪಾಪ ಇವಾಗ ನೋಡಿ ಸ್ಟೈಲಿಶ್ಗಾಗಿ
ಮತ್ತು ಫ್ಯಾಷನ್ಗಾಗಿ ಎಲ್ಲೆಲ್ಲೋ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ಡಾಗು ಕ್ಯಾಟ್ಗಳನ್ನ ಸಾಕ್ತಾರೆ. ಅದ್ರ ಫಲ ಆ ಥರ ಇಂಡಿ ಕ್ಯಾಟ್ಗಳು ಎಷ್ಟೋ ಸಾಯ್ತಾ ಇದ್ದಾವೆ ರೋಡಲ್ಲಿ ಆಕ್ಸಿಡೆಂಟಲ್ಲಿ ಅಲ್ಲಿ ಇಲ್ಲಿ ಬಿದ್ದುಬಿಟ್ಟು. ಅಂಥವ್ರನ್ನ ಸಾಕಿದರೆ ಎಷ್ಟೆಲ್ಲ ಒಳ್ಳೇದಲ್ವಾ ಫ್ರೆಂಡ್ಸ್. ಇವಾಗ ಇಂಪೋರ್ಟ್ ಮಾಡ್ಕೊಳ್ಳೋದು ಬ್ರೀಡ್ನ, ಮತ್ತು ಇವಾಗ ಒಂದು ಬ್ರೀಡ್ದು ಬೇಡಿಕೆ ಜಾಸ್ತಿ ಆಯ್ತಂದರೆ ಅದನ್ನ ಕ್ರಾಸ್ ಮಾಡಿಸಿ ಅದ್ರದ್ದೇ ತುಂಬ ಪಾಪ್ಯುಲೇಷನ್ ಜಾಸ್ತಿ ಮಾಡಿಗೆಶಿಂದ ಅದನ್ನ ಪಾಪ್ಯುಲರ್ ಮಾಡೋದು, ಅಡ್ವರ್ಟೈಸ್ಮೆಂಟ್ ಕೊಡೋದು, ಅದು ಇದು ಮಾಡಿಗೆಶಿಂದ ಸೇಲ್ ಮಾಡೋದು. ಅದು ಎದಕ್ಕೆ ಬೇಕು? ಇವಾಗ ಎಷ್ಟೋ ಪ್ರಾಣಿಗಳಿಗೆ ಊಟ ಇಲ್ಲ. ಎಷ್ಟೋ ಜನ ಕರ್ಕೊಂಬರ್ತಾರೆ, ಯಾರು ನೋಡಿಲ್ಲ ಮ್ಯಾಮ್ ಮಳೆಯಲ್ಲಿ ಬಿದ್ದಿತ್ತು, ಯಾರಾದರೂ ಅಡಾಪ್ಟ್ ಮಾಡ್ಕೋತಾರ ನೋಡಿ ಕೊಡಿಸಿ ಅಂತ ಬರ್ತಾರೆ. ಆ ಥರ ಯಾರಾದರೂ ದೊಡ್ಡ ಮನ್ಸು ಮಾಡಿ ಇಂಡಿ ಕ್ಯಾಟ್ಗಳನ್ನ ಸಾಕಿ ಅವು ಕೊಡೋಷ್ಟು ಪ್ರೀತಿ ಯಾವು ಕೊಡಲ್ಲ. ಇಂಡಿ ಕ್ಯಾಟ್ ಆಗಲಿ ಇಂಡಿ ಡಾಗ್ಗಳಾಗಲಿ ನೋಡೋಕ್ಕೆ ಇವು ಸುಂದರವಾಗಿರ್ತವೆ ಅಂತ ಹೇಳ್ಬಿಟ್ಟು ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಕೊಂಡು, ಆಮೇಲೆ ಅವಕ್ಕೆ ತುಂಬ ಡಿಸೀಸ್, ಅವು ಈ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ವಲ್ಲ, ಬೇಗ ಡಿಸೀಸ್ಗಳು ಬರ್ತವೆ, ಇಮ್ಯುನಿಟಿ ಕಮ್ಮಿ. ಒಂದೇನಾದರೂ ಡಿಸೀಸ್ ಬಂತಂದರೆ ಬೇಗ ಡೆತ್ ಆಗಿ ಹೋಗ್ಬಿಡ್ತವೆ. ಅದು ಭಾರಿ ಕಷ್ಟ ಆಗ್ತದೆ. ಅದೇ ನಮ್ಮಲ್ಲೇ ನಮ್ಮ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಂತಹ ಕ್ಯಾಟ್ಗಳು ಡಾಗ್ಗಳನ್ನ ಸಾಕಿಬಿಟ್ಟು ಅವಕ್ಕೊಂದು ಏನು ಹೆಲ್ಪ್ ರೀತಿನೂ ಆಗುತ್ತೆ, ಒಂದೇನಂದರೆ ಅದಕ್ಕೆ ಜಾಸ್ತಿ ಖರ್ಚು ಬರಲ್ಲ. ಇದೊಂಥರ ಪುಣ್ಯದ ಕೆಲಸನೂ ಸಹ ಇಂಡಿ ಕ್ಯಾಟು ಇಂಡಿ ಡಾಗ್ನ ಸಾಕೋದು. ಹಾಗೆ ನೋಡಿ ಇವಳು ಬಂದಿದ್ಲಲ್ವಾ, ಇವಳಿಗೂ ಇಯರ್ ಇನ್ಫೆಕ್ಷನ್ನು ಜಾಸ್ತಿ, ಇಯರ್ ಇನ್ಫೆಕ್ಷನ್ ಇರೋದ್ರಿಂದ ಇದು ಬಂದಿದ್ಲು. ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ನೋಡಿ. ನಾನು ಸ್ಟೈಲಿಶ್ ಆಗಿ ಫೋಟೋನೇ ತೆಗೀರಿ ಅನ್ನೋ ಥರ ಕೂತಿದ್ದಾಳೆ. ಇವಳಿಗೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಯಿತು. ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ವಿ. ಇನ್ಫೆಕ್ಷನ್ಗೆ ಏನೇನು ಮಾಡಬೇಕಂತ ಇಯರ್ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು, ಐ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು, ಅದ್ರದ್ದೆಲ್ಲ ವಿಡಿಯೋ ತೆಗಿಯೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಮಾಡೋಳೆ ನಾನಲ್ವಾ, ಹಾಗಾಗಿ ತೆಗಿಯೋಕ್ಕಾಗಲ್ಲ. ಇಲ್ಲಿ ನೋಡಿ ಸುಂದರಾಂಗ ಹೇಗೆ ಕೂತಿದ್ದಾನೆ, ಒಳ್ಳೆ ತರಲೆ ನನ್ನ ಮಗ. ಇವನು ಎಷ್ಟು ಪೀಡಿಸ್ತಾನೆ ಅಂತ ಹೇಳಿದ್ರೆ ಹಸ್ಕಿಗಳೇ ಹಾಗೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಇವನ ಜೊತೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಾಯ್ತು. ಹಾಗೆ ಇವತ್ತು ಅಲ್ಟ್ರಾಸೌಂಡ್ ಇತ್ತು. ಅಲ್ಟ್ರಾಸೌಂಡಲ್ಲಿ ಏನಂದರೆ ಪುಟ್ಟ ಬೇಬಿಗಳನ್ನ ನೋಡಿದೆ ಫ್ರೆಂಡ್ಸ್, ಎಷ್ಟು ಕ್ಯೂಟ್ ಆಗಿದ್ದು. ಕ್ಯಾಟ್ ಪ್ರೆಗ್ನೆಂಟ್ ಅಂತ ಬಂದಿತ್ತು, ಅದು ಕನ್ಫರ್ಮೇಷನ್ಗಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಬೇಕು ಮೇಡಮ್ ಅಂತ ಬಂದಿದ್ರು. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅದ್ರ ಹಾರ್ಟ್ ಬೀಟ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು. ಓಹೋ, ಈ ಥರ ಎಲ್ಲ ಇರ್ತೈತೆ ಅಂತ. ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮುಂಚೆ ಎಲ್ಲ ಹೋಗಿರಲಿಲ್ಲ, ಅಂದರೆ ತುಂಬ ರೇರು, ಅಂದರೆ ಜಾಸ್ತಿ ಹೋಗ್ತಿರ್ಲಿಲ್ಲ ಸ್ಕ್ಯಾನಿಂಗೆಲ್ಲ. ಬೇರೆ ಕೇಸ್ಗಳನ್ನ ಅಟೆಂಡ್ ಮಾಡ್ತಿದ್ದೆ. ಈ ಸರಿ ಹೋಗಿದ್ನಲ್ವ, ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಹೇಗೆ ಅಂತ ಹೇಳಿದರೆ, ಅದು ಚಿಕ್ಕ ಮರಿಗಳನ್ನ ನೋಡುವಾಗ ಹೊಟ್ಟೆಯಲ್ಲಿ ಅದು ಹಾರ್ಟ್ ಬೀಟ್ ಬಡ್ಕೊಳ್ಳುವಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದ್ದು, ತುಂಬ ಮರಿಗಳಿದ್ವು, 4ರಿಂದ 5 ಮರಿಗಳಿದ್ವು. ಎಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಒಂದು ಕಿಟನ್ ಬಂದಿತ್ತು ಚಿಕ್ಕದಾಗಿ. ಅದನ್ನು ಅಷ್ಟೇ, ಹೀಗೆ ನೋಡಿ ಇವರು ಓನರ್ ತುಂಬ ಒಳ್ಳೆಯವರು ಸಹ. ಇಂಡಿ ಕ್ಯಾಟ್ನ ರೆಸ್ಕ್ಯೂ ಮಾಡ್ತಾರೆ. ಅವ್ರು ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದಿದ್ರು ನೋಡಿ. ಎಷ್ಟು ಚೆನ್ನಾಗಿ ಬೆಲ್ಟ್ ಹಾಕಿ ತುಂಬ ಇವರು ಅಡಾಪ್ಟ್ ಮಾಡ್ಕೊಳ್ಳುವಾಗ ತುಂಬ ಬ್ಯಾಡ್ ಕಂಡೀಷನಲ್ಲಿತ್ತು. ತುಂಬ ಚೆನ್ನಾಗಾಗಿದೆ ಇವಾಗ. ಅದಾದಮೇಲೆ ಇವಳು ಬಂದಿದ್ಲು. ಇವಳು ವ್ಯಾಕ್ಸಿನ್ ಅಂತ ಗೊತ್ತಾಗ್ಬಿಟ್ಟಿದೆ. ಇವಳು ಹುಡುಕ್ತಾ ಇದ್ದಾಳೆ ಎಲ್ಲಿಂದ ಹೋಗೋದು ಅಂತ. ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ, ಯಾವ ಕಡೆಯಿಂದ ತಪ್ಪಿಸ್ಕೋಬೇಕು ಅಂತ. ನಮಗೇನು ಮಾಡ್ತಾ ಇಲ್ಲ, ಸೌಂಡು ಮಾಡ್ತಾ ಇಲ್ಲ, ಒಟ್ಟು ಹುಡುಕ್ತಾ ಇದ್ದಾಳೆ, ಆ ಕಡೆ ಈ ಕಡೆ. ಅದ್ರದ್ದು ಅಷ್ಟೊತ್ತಿಗೆ ಕೊಟ್ಬಿಟ್ವಿ ಇಂಜೆಕ್ಷನ್. ನಂತರ ನೋಡಿ ಇವತ್ತು ಕಿಟನ್ಗಳು ತುಂಬಾ ಬಂದಿದ್ವು. ಈ ಕಿಟನ್ ಬಂದಿದ್ದು ವ್ಯಾಕ್ಸಿನೇಷನ್ಗೆ. ಫಸ್ಟ್ ವ್ಯಾಕ್ಸಿನೇಷನ್ಗೆ ಒಂದು ಟಾಯಿಂದ ಅದಕ್ಕೆ ಎಷ್ಟು ಕಾರ್ಡ್ಸ್ ಆಡಿದ್ವಿ ಅಂದರೆ ಆ ಕಿಟನ್ಗೆ ಅಷ್ಟೊಂದು ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಆಡ್ತಾ ಇದೆ. ಇವತ್ತು ಹಾಸ್ಪಿಟ್ಲಲ್ಲಿ ಹೊಸದಾಗಿ ಡೆಕೋರೇಷನ್ ಮಾಡಿದ್ರು, ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡೆ ಅಲ್ಲಿ. ಅದಾದಮೇಲೆ ಹೋದ್ವಿ. ಡಾಕ್ಟರ್ಸು ಹೊರಗಡೆ ಕರ್ಕೊಂಡು ಹೋಗಿದ್ರು. ಹೋದಾಗ ಹೋಳಿಗೆ ಮನೆ ಅಂತ, ಕ್ಯಾರೆಟ್ ಹಲ್ವಾ, ಹೋಳಿಗೆ ಎಲ್ಲನೂ ಟೇಸ್ಟ್ ಮಾಡಿ ಬಂದ್ವಿ. ಹೋಳಿಗೆ ವೆರೈಟಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ ಅಂತೆ, ತುಂಬ ವೆರೈಟಿ ಹೋಳಿಗೆಗಳಿದ್ವು. ಅದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಹೋಳಿಗೆ ತೊಗೊಂಡಿದ್ದೆ, ಕೆಲವರು ಕ್ಯಾರೆಟ್ ಹಲ್ವಾ, ಎಲ್ಲರೂ ಬೇರೆ ಟೇಸ್ಟ್ ನೋಡ್ಕೊಂಡು. ಫ್ರೆಂಡ್ಸ್, ಇವಾಗ ಜಸ್ಟ್ ನಾನು ಮನೆ ರೀಚ್ ಆಗಿದ್ದೀನಿ ಆಯಿತಾ. ಇವಾಗ ಮತ್ತೆ ಅಡುಗೆ ಮಾಡ್ಕೊಳ್ಳೋದು ಅದೆಲ್ಲ ಇದೆ ಕೆಲಸ, ಇನ್ನೂ ತುಂಬ ಕೆಲಸಗಳು ಇದೆ. ಇವಾಗ ಜಸ್ಟ್ ರೀಚ್ ಆಗಿದ್ದೀನಿ, ವರ್ಕೆಲ್ಲ ಮುಗೀತು. ಇವಾಗ ಟಯರ್ಡ್ ಬೇರೆ ಇದ್ದೀನಿ. ಇವಾಗ ತಿನ್ನೋಕ್ಕೇನಾದರೂ ಮಾಡಬೇಕಲ್ವಾ, ಬನ್ನಿ ನನ್ನ ಜೊತೆ ಹಾಗೆ.
ತಿನ್ನಕ್ಕೆ ಡಿನ್ನರ್ ಏನ್ ರೆಡಿ ಮಾಡ್ತೀನಿ, ಯಾವ ತರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ನೋಡ್ತಾ ಇರಿ. ಒಂದು ಕೇಳಿರದಂತಹ ನಾನು ಇವತ್ತು ಬೇಳೆ ಮುದ್ದೆ ಮಾಡಿದ್ದೆ. ಇದು ಬೇಳೆ ಮುದ್ದೆ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಬೇಳೆಯನ್ನ ಬೇಯಿಸ್ಬಿಟ್ಟು ಚಿಕನ್ ಜೊತೆ ತಿನ್ನಕ್ಕೆ ಅಂತೇಳಿ ಬೇಳೆ ಮುದ್ದೆ ಮಾಡಿದೆ. ಹಾಗೆ ಗ್ಯಾಪ್ ಸಿಕ್ತು, ಹಾಗಾಗಿ ಮಾವಿನ ಹಣ್ಣು ತಿನ್ಕೊಂತ ಕೂತೆ ಸ್ವಲ್ಪ ಹೊತ್ತು. ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಹೊಟ್ಟೆ ಹಸಿದಿದೆ ಅಲ್ವಾ, ಅದಕ್ಕೆ ಮಾವಿನ ಹಣ್ಣೆಲ್ಲ ತಿನ್ಕೊಂಡು ಕೈ ವಾಶ್ ಮಾಡಿಕೊಂಡು ಬೇಳೆ ಮುದ್ದೆ ಸೂಪರಾಗಿ ಮಾಡಿದ್ದೆ. ಬೇಳೆ ಮುದ್ದೆ ಅಂತ ನೀವೆಲ್ಲಾದ್ರೂ ಕೇಳಿದ್ದೀರಾ? ಹೊಸ ನಂದೇ ಆದಂಥ ಸ್ಟೈಲು. ಹಾಗೆ ಕ್ಯಾಪ್ಸಿಕಮ್ ಇತ್ತು ಅಂತ ಹೇಳಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾಪ್ಸಿಕಮ್ ಬಜ್ಜಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಎಂದಾದ್ರೂ ಕ್ಯಾಪ್ಸಿಕಮ್ ಬಜ್ಜಿನ ಕೇಳಿಸ್ಕೊಂಡಿದ್ದೀರಾ ಎಲ್ಲಾದ್ರೂ? ಹೊಸ ಪ್ರಯೋಗಗಳು. ಒಟ್ನಲ್ಲಿ ಏನೋ ಒಂದು ಮಾಡ್ಕೊಂಡು ತಿನ್ನೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾದಗಿರಿ ಹುಡುಗಿಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.